ನೋಡಿ ನಮಗೆ ಯಾವುದೇ ತೊಂದರೆ ಬರೋಲ್ಲ, ಬಂದಿದ್ದು ರೂಟ್ ಲೆವೆಲ್ ಇಂದ ಕ್ಲಿಯರ್ ಮಾಡಿ ಕೊಡುತ್ತೆ. ಓಕೆ, ಇಲ್ಲಿ ನೀವು ಅಕ್ಯುಪಂಕ್ಚರ್ ಬಗ್ಗೆ ನೋಡಬಹುದು. ಏನಪ್ಪಾ ಅಂದ್ರೆ acupuncture is the insertion. Acupuncture is the insertion of needles in specific points on the body. These insertion points are believed to correspond with 14 main pathways within the body called meridians. Practiced in China for over 4,000 years. Traditional Chinese medical technique for unblocking Qi energy. Okay. ಸೊ ಏನಿದೆ ನೋಡಿ, ಅಕ್ಯುಪಂಕ್ಚರ್ ಅನ್ನೋದೇನಿದೆ ನೋಡಿ, ಅದು ಪರ್ಟಿಕ್ಯುಲರ್ ಆಗಿ ಆ ಒಂದು ಮೆರಿಡಿಯನ್ ಏನಿರುತ್ತಲ್ಲ, ಆ ಒಂದು ಮೆರಿಡಿಯನ್ ಎನರ್ಜಿ ಪಾಯಿಂಟ್ಸ್ ನ ಫೈಂಡ್ ಔಟ್ ಮಾಡಿ ಅಲ್ಲಿ ಅಕ್ಯುರೇಟ್ ಆಗಿ ಚುಚ್ಚಬೇಕು. ಅವಾಗ ಏನಿದೆ ನೋಡಿ, ಆ ಬ್ಲಾಕೇಜಸ್ ನ ಓಪನ್ ಮಾಡಿ ಕೊಡುತ್ತೆ. ಸೊ ಇದ್ರ ಮೂಲಕ ಏನಿದೆ ನೋಡಿ, ಆ ಬ್ಲಾಕೇಜ್ ಓಪನ್ ಆಯ್ತು ಅಂದ್ರೆ ಬ್ರೈನ್ ಇಂದ ಅಗೇನ್ ಸಿಗ್ನಲ್ ಅನ್ನು ನಾರ್ಮಲೈಸ್ ಆಗಿ ಆ ರಿಲೇಟೆಡ್ ಆರ್ಗನ್ಸ್ ಆಗ್ಬೋದು ಅಥವಾ ಏನೇ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಅದರಿಂದ ನ್ಯಾಚುರಲಿ ಕ್ಲಿಯರ್ ಆಗ್ಲಿಕ್ಕೆ ಒಂದು ಪರ್ಫೆಕ್ಟ್ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಆಲ್ಮೋಸ್ಟ್ 4,000 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹೌದ್ರಿ. ಸೊ ಏನು ಅಂದ್ರೆ ಇಲ್ಲಿ ಅಕ್ಯುಲೈಫ್ ಏನ್ ಮಾಡುತ್ತೆ ಅಂತ ಎಲ್ರು ಕೇಳ್ತಾರೆ. ಇದು ಹ್ಯಾಗ್ ಮಾಡುತ್ತೆ, ಇದೇನು ಏನು ಇದ್ರದ್ದು ಅನ್ನೋರಿಗೆ ಏನಿದೆ ನೋಡಿ, ಇದು ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಡಿವೈಸ್. ಫಸ್ಟ್ ಥಿಂಗ್, ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಡಿವೈಸ್ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತ ಮೆರಿಡಿಯನ್ ಬ್ಲಾಕೇಜಸ್, ಓಕೆ, ಸೊ ಮೆರಿಡಿಯನ್ ಬ್ಲಾಕೇಜಸ್ ನ ಓಪನ್ ಮಾಡಿ ಕೊಡುತ್ತೆ. ಓಪನ್ ಮಾಡಿ ಕೊಟ್ಟು ನಮ್ಮಲ್ಲಿ ಇರುವಂತ ಎನರ್ಜಿನ ಏನಿದೆ ನೋಡಿ, ಅದು ಬ್ಲಾಕ್ ಆಗಿರುತ್ತಲ್ಲ ಅದನ್ನ ಅನ್ಬ್ಲಾಕ್ ಮಾಡಿ ಕೊಡುತ್ತೆ. ಮತ್ತೆ ಎನರ್ಜಿ ಪಾಸ್ ಆಗುತ್ತೆ ರಿಲೇಟೆಡ್ ಆರ್ಗನ್ಸ್ಗೆ, ಸೆಲ್ಸ್ಗೆ, ಎಲ್ಲ ಕಡೆ. ಅದರಿಂದ ಏನಿದೆ ನೋಡಿ, ನಮ್ಮ ಪ್ರಾಬ್ಲಮ್ಸ್ ರೂಟ್ ಲೆವೆಲ್ ಇಂದ ಕ್ಲಿಯರ್ ಆಗುತ್ತೆ. ಓಕೆ, ಸೊ ನಾವು ಏನಿದೆ ನೋಡಿ, ಈ ಅಕ್ಯುಲೈಫ್ ನ ಯಾವ್ದೆಲ್ಲ ಇದಕ್ಕೆ ನಾವು ಯೂಸ್ ಮಾಡಬಹುದು ಅಂದ್ರೆ ಡಿಪ್ರೆಷನ್ಗೆ, ಆರ್ಥರೈಟಿಸ್ಗೆ, ಕಿಡ್ನಿ ಪ್ರಾಬ್ಲಮ್ಸ್ಗೆ, ಫ್ಲೂ, ಫ್ಯಾಟಿಗ್, ಕ್ರಾನಿಕ್ ಪೇನ್ಸ್, ಮೈಗ್ರೇನ್, ಪ್ಯಾರಲೈಸಿಸ್, ಹೈಪರ್ ಟೆನ್ಷನ್, ಟೆಂಡೋನಿಟೀಸ್, ವಿಷನ್ ಪ್ರಾಬ್ಲಮ್ಸ್, ಮತ್ತೆ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಅಂಡ್ ಮೆನಿ ಅದರ್ಸ್. ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಏನಿದೆ ನೋಡಿ, ನಾವು ಅಕ್ಯುಲೈಫ್ ಇಂದ ಆ ಪ್ರಾಬ್ಲಮ್ಸ್ ನ ಫೈಂಡ್ ಔಟ್ ಮಾಡಿ ಅವುಗಳನ್ನ ರೂಟ್ ಲೆವೆಲ್ ಇಂದ ಕ್ಲಿಯರ್ ಮಾಡಬಹುದು. ಓಕೆ, ಸೊ ಈ ಅಕ್ಯುಪಂಕ್ಚರ್ ಪಾಯಿಂಟ್ಸ್ ನಮಗೆ ಎಲ್ಲಿ ಸಿಗುತ್ತೆಪ್ಪ ಅಂದ್ರೆ ನೋಡಿ, ಪಾಮ್ ಅಲ್ಲಿ ನಮ್ಮ ಅಂಗೈಯಲ್ಲಿ ಆಲ್ಮೋಸ್ಟ್ 159 ಇದಾವೆ, ಕಿವಿಯಲ್ಲಿ 98 ಅಕ್ಯೂ ಪಾಯಿಂಟ್ಸ್ ಇದಾವೆ, ಪಾದದಲ್ಲಿ ಆಲ್ಮೋಸ್ಟ್ 100 ಅಕ್ಯೂ ಪಾಯಿಂಟ್ಸ್ ಇದಾವೆ. ಓಕೆ, ಸೊ ಇಲ್ಲಿ ನಾವು ಆ ಪ್ರಾಬ್ ಮೂಲಕ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ರಿಲೀವ್ ಮಾಡಲಿಟ್ಟು ಆ ಪ್ರಾಬ್ಲಮ್ ನ ರೂಟ್ ಲೆವೆಲ್ ಇಂದ ಕ್ಲಿಯರ್ ಮಾಡುವಂಥದ್ದು. ಓಕೆ, ಆಬ್ವಿಯಸ್ಲಿ ದ ಅಕ್ಯೂ ಪಾಯಿಂಟ್ಸ್ ಆನ್ ದ ಹ್ಯಾಂಡ್ಸ್ and ear are an excellent area for which to observe the state of Qi within the body because they are easily accessible and hygienic. ಹೌದ್ರಿ. ಕೈ ಮತ್ತೆ ಕಿವಿ, ಸೊ ಏನು ಅಂದ್ರೆ ಪಾದದ ನಾವು ಮಾಡಕ್ ಹೋದ್ರೆ ಅದೇನಾಗುತ್ತೆ ಅಂದ್ರೆ ಕಾಲ್ ಧೂಳಾಗಿರುತ್ತೆ, ರಾಡಿ ಆಗಿರುತ್ತೆ, ಮತ್ತೆ ಕಾಲಿನ ಪ್ರೆಷರ್ ಎಲ್ಲ ಬಿದ್ದು ಸ್ಕಿನ್ ಥಿಕ್ ಆಗಿರುತ್ತೆ. ಸೊ ನಮಗೆ ಆ ಅಕ್ಯುಪಂಕ್ಚರ್ ಮಾಡ್ಲಿಕ್ಕೆ ಪಾಯಿಂಟ್ಸು ಸರಿಯಾಗಿ ಫೈಂಡ್ ಔಟ್ ಆಗಲ್ಲ. ಹಾಗಾಗಿ ಅದಕ್ಕೆ BCM ಕರೆಕ್ಟ್. ಈ ಕೈ ಮತ್ತೆ ಕಿವಿ, ಅದರಲ್ಲೂ ಎಸ್ಪೆಷಲಿ ಕೈಯಲ್ಲಿ ಏನಿದೆ ನೋಡಿ, ನಾವು ಈಸಿಯಾಗಿ ನಾವು ಮಾಡಬಹುದು. ಹಾಗಾಗಿ ನಮ್ಮ ಅಕ್ಯುಲೈಫ್ ನ ಮ್ಯಾಕ್ಸಿಮಮ್ ಏನಿದೆ ನೋಡಿ, ನಮ್ಮ ಅಂಗೈಯಿಂದ ಮಾಡುವಂತದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಈ ತರ ಎಲ್ಲ ನಮ್ಮ ಕೈ ಮತ್ತೆ ಕಾಲುಗಳಲ್ಲಿ ನಮ್ಮೆಲ್ಲ ಅಕ್ಯುಪಂಕ್ಚರ್, ಓಕೆ, ರಿಫ್ಲೆಕ್ಸಾಲಜಿ ಪಾಯಿಂಟ್ಸ್ ಇದಾವೆ. ಸೊ ಇದು ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೇಳ್ತಾರೆ, ಹೌದಾ? ಸೊ ಅದನ್ನು ನಾವೇನಿದೆ ನೋಡಿ ಅವರಿಗೆ ತಿಳಿ ಹೇಳ್ಬಹುದು. ಸ್ಟಿಮ್ಯುಲೇಟ್ ದ ಸಿಂಪಥೆಟಿಕ್ ನರ್ವ್ಸ್. ಓಕೆ, ನಮ್ಮ ಸಿಂಪಥೆಟಿಕ್ ನರ್ವ್ಸ್ ನ ನೋಡಿ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಎಕ್ಸ್ಪ್ಯಾಂಡ್ ದ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡಿ ಬ್ಲಡ್ ಈಸಿಯಾಗಿ ಫ್ಲೋ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ವೈಟಲೈಸಸ್ ದ ಟಿಶ್ಯೂಸ್. ಇವತ್ತು ಟಿಶ್ಯೂಸ್ ಡ್ಯಾಮೇಜ್ ಆಗಿ
ನಾನಾ ತರ ಕಾಯಿಲೆಗಳು ಬರ್ತಾ ಇದಾವೆ, ಪ್ರಾಬ್ಲಮ್ಸ್ ಬರ್ತಾ ಇದಾವೆ. ಅವನ್ನ ಮತ್ತೆ ವೈಟಲೈಸ್ ಮಾಡಿ ಕೊಡುತ್ತೆ. ಬೂಸ್ಟ್ಸ್ ಅಪ್ ದ ಮೆಟಾಬಾಲಿಸಮ್. ನಮ್ಮ ಮೆಟಾಬಾಲಿಸಮ್ ನ ಏನೈತೆ ನೋಡಿ, ಇದು ಬೂಸ್ಟ್ ಮಾಡುತ್ತೆ. ಓಕೆ, ಸೊ expels the toxins and removes inflammation and swelling. ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಾಮೇಷನ್, ಬಾವು, ಸ್ವೆಲ್ಲಿಂಗು, ಓಕೆ, ಟಾಕ್ಸಿನ್ಸ್ ನ ಎಲ್ಲ ರಿಮೂವ್ ಮಾಡುತ್ತೆ. ಇವೆಲ್ಲವನ್ನು ಕ್ಲಿಯರ್ ಮಾಡಿ ಕೊಡೋದಕ್ಕೆ ಈ ಒಂದು ಅಕ್ಯುಲೈಫ್ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಅಕಾರ್ಡಿಂಗ್ ಟು ದ ಆನ್ಸಿಯಂಟ್ CTM, ಓಕೆ, ಥಿಯರೀಸ್, ದ ಪ್ರಾಡಕ್ಟ್ಸ್ ಅಡಾಪ್ಟ್ಸ್ electronic biological impulse which can vibrate with cellular elements of human body. Pressing and opening acupoints to search the meridian and collaterals, which brings a physiotherapy and healthcare effect. So ನಮ್ಮ ಡಿವೈಸಸ್ ಇಂದ ಏನಿದೆ ನೋಡಿ, ಪ್ರೆಸ್ ಮಾಡೋದ್ರಿಂದ ಏನಿದೆ ಅಲ್ಲಿರುವಂತ ಬ್ಲಾಕೇಜಸ್ ನ ಫೈಂಡ್ ಔಟ್ ಮಾಡುತ್ತೆ. ಫೈಂಡ್ ಔಟ್ ಮಾಡಿ ಅದೇ ರಿಲೀವ್ ಮೂಲಕ ಕ್ಲಿಯರ್ ಮಾಡಿ ಕೊಟ್ಟು ನಮ್ಮ ಮೆರಿಡಿಯನ್ ಮತ್ತೆ ಕೊಲ್ಯಾಟ್ರಲ್ಸ್, ಆ ಒಂದು ಪಾತ್ವೇ ಅಲ್ಲಿ ಇರುವಂತ ಬ್ಲಾಕೇಜಸ್ ನ ಓಪನ್ ಮಾಡಿ ಕೊಡುತ್ತೆ. ಮತ್ತೆ ನಮಗೆ ಈ ಒಂದು ಫಿಸಿಯೋಥೆರಪಿ ಮಾಡಿದಾಗ ನಮ್ಗೆ ಏನ್ ಎಫೆಕ್ಟ್ ಬೇಕಲ್ವೋ ಆ ಎಫೆಕ್ಟ್ ಇದು ಕೊಡುತ್ತೆ. ಇದು ನಮ್ಮ ಅಕ್ಯುಲೈಫ್ ವರ್ಕಿಂಗ್ ಪ್ರಿನ್ಸಿಪಲ್. ಓಕೆ, ಡಯಾಗ್ನೋಸಿಸ್ ಹೇಗೆ ನಾವು ಮಾಡಬಹುದು? ಓಕೆ, ಅಕ್ಯುಲೈಫ್ ಇಂದ ಏನಿದೆ ನೋಡಿ, ನಮಗೆ ಅಕ್ಯುಲೈಫ್ ಅಲ್ಲಿ ಫಸ್ಟ್ ಆನ್ ಮಾಡಿದ ಕೂಡಲೇ ಅದು ಯಾವ ಮೋಡಲ್ಲಿ ಬರುತ್ತೆ? ಡಿಟೆಕ್ಟ್ ಮೋಡಲ್ಲಿ ಬರುತ್ತೆ. ಓಕೆ, ಸೊ ಡಿಟೆಕ್ಟ್ ಮೋಡಲ್ಲಿ ಬಂದಾದ್ಮೇಲೆ ನಾವು ಏನಿದೆ ನೋಡಿ, ಆ ಎಲೆಕ್ಟ್ರೋಡ್ಸ್ ನ ಹಾಕೊಂಡು ಎಲ್ಲ ಕನೆಕ್ಷನ್ ಇರುತ್ತೆ, ವೈರ್ ಗಿರ್ ಎಲ್ಲ ಕನೆಕ್ಟ್ ಮಾಡಿ ಆದ್ಮೇಲೆ ಆ ಪ್ರಾಪ್ ತಗೊಂಡು ನಾವು ಸ್ಟಾರ್ಟ್ ಮಾಡಿದಾಗ ಏನಿದೆ ನೋಡಿ, ಶಾರ್ಟ್ ವೇವ್ ಎಲೆಕ್ಟ್ರಿಕ್ ಪಲ್ಸ್ ಬರುತ್ತೆ. ನಮಗೆ ಸಣ್ಣದಾಗಿ, ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂಥರ ಇರುವೆ ಕಡ್ದಾಗ ಆಗತ್ತೆ. ಓಕೆ, ಸೊ ಆದಾಗ ಏನಿದೆ ನೋಡಿ, ಅದನ್ನ ನಾವು ಫಸ್ಟ್ ಓಕೆ ನಮ್ಮ ಇಮ್ಯುನಿಟಿ ಪಾಯಿಂಟಿಗೆ ಇಟ್ಕೊಂಡು ಚೆಕ್ ಮಾಡಬೇಕು. ಆ ಒಂದು ಸೆನ್ಸೇಷನಿಗೂ ಅಥವಾ ಅದಕ್ಕಿಂತ ಜಾಸ್ತಿ ಸೆನ್ಸೇಷನ್ ನಮ್ಮ ಪಾಮಲ್ಲಿ ರಿಲೇಟೆಡ್ ಆರ್ಗನ್ಸ್ ಕಡೆ ಬಂತು ಅಂದ್ರೆ ನಾವಲ್ಲಿ ಕೇರ್ ತಗೋಬೇಕು ಅಂತ. ದೇರ್ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಕ್ರಿಯೇಟ್ಸ್ ಫೀಡ್ಬ್ಯಾಕ್ ಇನ್ ದ ಫಾರ್ಮ್ ಆಫ್ ಎ ಟಿಂಗ್ಲಿಂಗ್ ಆರ್ ಸ್ಟಿಂಗಿಂಗ್ ಸೆನ್ಸೇಷನ್. ಓಕೆ, ಸೊ ಅಲ್ಲಿ ಏನಿದೆ ನೋಡಿ, ಅಲ್ಲಿ ಒಂದು ಸೆನ್ಸೇಷನ್ ಬರುತ್ತೆ, ಟಿಂಗ್ಲಿಂಗ್ ಬರುತ್ತೆ. ಅದರ ಮೂಲಕ ನಾವೇನಿದೆ ನೋಡಿ ಇಲ್ಲಿ ಫೈಂಡ್ ಔಟ್ ಮಾಡಬಹುದು, ಡಿಟೆಕ್ಟ್ ಮಾಡಬಹುದು. ಸೊ ಅನ್ ಎಲೆಕ್ಟ್ರಿಕ್ ಪಲ್ಸ್ ಈಗ ರಿಲೀವ್ ಮೋಡಲ್ಲಿ ಬೇಕಲ್ವಾ? ಸೊ ಫಸ್ಟ್ ಡಿಟೆಕ್ಟ್ ಮೋಡಲ್ಲಿ ಬರುತ್ತೆ. ಆ ಡಿಟೆಕ್ಟ್ ಮೋಡಲ್ಲಿ ನಮಗೇನಿದೆ ನೋಡಿ, ಆ ಸಿಗ್ನಲ್ ನಮ್ಮ ಕೈಯಿಂದ ಮೆದುಳುವರೆಗೂ ಬರುತ್ತೆ ಡಿಟೆಕ್ಟ್ ಮೋಡಲ್ಲಿ. ಸೊ ನೆಕ್ಸ್ಟ್ ನಮಗೆ ಡಿಟೆಕ್ಟ್ ಆದ್ಮೇಲೆ ಏನ್ ಬೇಕು? ರಿಲೀವ್ ಬೇಕು. ಆ ರಿಲೀವ್ ಮೋಡಲ್ಲಿ ಇಟ್ಟಾಗ ಏನಿದೆ ನೋಡಿ, an electric pulse along the same wavelength but different power stimulates the brain, encourages the natural production of blood cells, stimulates the body's natural defense mechanism into extraordinary action. ಈ ರಿಲೀವ್ ಮೋಡಲ್ ಇಟ್ಟಾಗ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ರಿಲೀಸ್ ಮಾಡಿ ನಮ್ಮ ಬ್ರೈನ್ ಪಾಯಿಂಟ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವಾಗ ಬ್ರೈನ್ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡುತ್ತೋ ಅದು ಆ ನಮ್ಮ ಮೆರಿಡಿಯನ್ ಪಾತ್ ಅಲ್ಲಿ ಇರುವಂತ ಬ್ಲಾಕೇಜಸ್ ನ ಓಪನ್ ಮಾಡಿಕೊಡುತ್ತೆ. ಮಾಡಿಕೊಟ್ಟು ಅಗೇನ್ ಏನು ಒಂದು ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂದ್ರೆ ಕಿಡ್ನಿಗೆ ಬ್ರೈನಿಗೆ ಕನೆಕ್ಟಿವಿಟಿ 100% ಇರಲ್ಲ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ರಿಲೀಸ್ ಮಾಡಿ ಅಲ್ಲಿಂದ ಅಗೇನ್ ರೀಕನೆಕ್ಟ್ ಮಾಡಿಕೊಡುತ್ತೆ ನಮ್ಮ ಬ್ರೈನಿಗೆ ಮತ್ತೆ ರಿಲೇಟೆಡ್ ಆರ್ಗನ್ಸ್ ಪ್ರಾಬ್ಲಮ್ಸ್ಗೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಆ ಫಂಕ್ಷನಿಂಗ್ 100% ಆಗುತ್ತೆ. ಎಷ್ಟು ಪರ್ಸೆಂಟ್ ಸಿಕ್ತಿತ್ತು ಅಷ್ಟು ಪರ್ಸೆಂಟ್ ವರ್ಕ್ ಮಾಡ್ತಾ ಇತ್ತು. ಯಾವಾಗ ಜಾಸ್ತಿ ಪರ್ಸೆಂಟ್ ಸಿಗ್ತಾ ಬಂತು ಅದು ಮತ್ತೆ ಜಾಸ್ತಿ ಪರ್ಸೆಂಟ್ ವರ್ಕ್ ಮಾಡ್ತಾ ಬರುತ್ತೆ. ಓಕೆ, ಎನ್ಕರೇಜಸ್ ನ್ಯಾಚುರಲ್ ಪ್ರೊಡಕ್ಷನ್ ಆಫ್ ಬ್ಲಡ್ ಸೆಲ್ಸ್. ನಮ್ಮ ಬ್ಲಡ್ ಸೆಲ್ಸ್ ನ್ಯಾಚುರಲ್ ಆಗಿ ಪ್ರೊಡಕ್ಷನ್ ಆಗ್ಲಿಕ್ಕೆ ಇದು ಎನ್ಕರೇಜ್ ಮಾಡುತ್ತೆ. ಸ್ಟಿಮ್ಯುಲೇಟ್ ದ ಬಾಡೀಸ್ ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಇಂಟು ಎಕ್ಸ್ಟ್ರಾರ್ಡಿನರಿ ಆಕ್ಷನ್. ಸೊ ಇದರಿಂದ ಏನಾಗುತ್ತೆ, ನಮಗೆ ಪದೇ ಪದೇ ಇನ್ಫೆಕ್ಷನ್ ಅದು ಇದು ಏನು ಆಗ್ಲಿಕ್ಕೆ ಕೊಡೋದಿಲ್ಲ. ಓಕೆ, ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ನಮ್ಮ ಹೆಬ್ಬೆರಳ ಕಡೆ ಶೌಶಂಗ್ ಅಂತ ಪಾಯಿಂಟ್ ಇದೆ, ಅಂದ್ರೆ ನಮ್ಮ ಇಮ್ಯುನಿಟಿ ಪಾಯಿಂಟ್. ಫಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕು. ಇಫ್ ದ ಇಂಟೆನ್ಸಿಟಿ ಇನ್ ಶೌಶಂಗ್ ಈಸ್ ಪೇನ್ಫುಲ್ ದೆನ್ ರೆಡ್ಯೂಸ್ ದ ಇಂಟೆನ್ಸಿಟೀಸ್ ಬಾರ್ಸ್ ಬೈ ಯೂಸಿಂಗ್ ದ
minus button until the sensation becomes bearable. ಸೊ ನೀವಿಲ್ಲಿ ಏನಿದೆ ನೋಡಿ, ಅವರಿಗೆ ಒಂದು ಸೆನ್ಸೇಷನ್ ಒಂದು ಪಾಯಿಂಟ್ ಅಲ್ಲಿ ಒಂದು ಸ್ಟಾರ್ಟ್ ವಿತ್ 1 ಪಾಯಿಂಟ್ ಅಲ್ಲೇ ಇಟ್ಟು ಮಾಡಿ. 1 ಪಾಯಿಂಟ್ಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮೇ ಬಿ 2 ಪಾಯಿಂಟ್ ಇಟ್ಟು ಚೆಕ್ ಮಾಡಬಹುದು, ಅಥವಾ ಒಂದೇ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬಹುದು. ಓಕೆ, ಅವ್ರಿಗೆ ಸೆನ್ಸೇಷನ್ ಬರ್ತಾ ಇಲ್ಲ ಅಂದ್ರೆ ನಾವು ಪಾಯಿಂಟ್ ನ ಜಾಸ್ತಿ ಮಾಡಬಹುದು. ವೆನ್ ಯು ಫೈಂಡ್ ದ ಸೇಮ್ ಸೆನ್ಸೇಷನ್ ಆರ್ ಸ್ಟ್ರಾಂಗರ್ ಸೆನ್ಸೇಷನ್ ದೆನ್ ದಟ್ ಆಫ್ ಶೌಶಾಂಗ್. ಅವಾಗ್ಲೇ ಹೇಳಿದ್ನಲ್ಲ ನಾನು, ಏನು ಅಂದ್ರೆ ನಮ್ಮ ಇಮ್ಯುನಿಟಿ ಪಾಯಿಂಟ್ ಅಲ್ಲಿ ಆ ಸೆನ್ಸೇಷನ್ ನಮ್ಮ ಪಾಮ್ ಅಲ್ಲಿ ಬರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಬರಬೇಕು. ಇಟ್ ಮೀನ್ಸ್ ದಟ್ ಸ್ಪೆಸಿಫಿಕ್ ಅಕ್ಯುಪಾಯಿಂಟ್ಸ್ ರಿಫ್ಲೆಕ್ಟ್ ಸಮ್ ಪೊಟೆನ್ಷಿಯಲ್ ಪ್ರಾಬ್ಲಮ್ಸ್ ಇನ್ ಯುವರ್ ಬಾಡಿ. ಅದರ ಅರ್ಥ ಏನು ಅಂದ್ರೆ ಇದಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅಲ್ಲಿ ನಮ್ಮ ಬಾಡಿಲಿ ಸಮ್ ಪ್ರಾಬ್ಲಮ್ಸ್ ಇದೆ, ಅಲ್ಲಿ ನಾವು ಕಾಳಜಿ ತಗೊಳ್ಳಲೇಬೇಕು ಅಂತ. ದ ಮೋಸ್ಟ್ ಪೇನ್ಫುಲ್ ಪಾಯಿಂಟ್ ಶುಡ್ ಬಿ ಶೌಶಾಂಗ್ ಇಫ್ ದ ಬಾಡೀಸ್ ಕಂಡೀಷನ್ ಇಸ್ ಪರ್ಫೆಕ್ಟ್. ಓಕೆ, ಸೊ ನಮ್ಮ ಶೌಶಾಂಗ್ ಪಾಯಿಂಟ್ ಏನಿದೆ ನೋಡಿ, ನಮ್ಮ ಬಾಡಿ ಕಂಡೀಷನ್ ಕರೆಕ್ಟ್ ಇತ್ತು ಅಂದ್ರೆ ಅದು ಬೇರೇಬಲ್ ಮಾಡ್ಕೊಳ್ಳುತ್ತೆ. ಓಕೆ, 1ಕ್ಕೆ ಬಂತು ಅಂದ್ರೆ ಲೋ ಇಮ್ಯುನಿಟಿ ಇದೆ ಅಂತ, 2ಕ್ಕೆ 3ಕ್ಕೆ ಬಂತ ಓಕೆ, 4, 5ಕ್ಕೂ ಅವರು ಏನು ಅದನ್ನ ಬೇರ್ ಮಾಡ್ಕೋತಾರೋ, ಟಾಲರೇಟ್ ಮಾಡ್ಕೋತಾರೋ, ದೇರ್ ಇಮ್ಯುನಿಟಿ ಇಸ್ ಸೂಪರ್. If other specific points are more painful than Shawshank, it reflects imbalance. ಸೊ ನಮ್ಮ ಶೌಶಾಂಗ್ ಪಾಯಿಂಟ್ ಗಿಂತ ಕಡಿಮೆ ತೋರಿಸ್ತಾ ಇದೆ ಅಂದ್ರೆ ನಮ್ಮ ಬಾಡಿ ಪರ್ಫೆಕ್ಟ್ ಆಗಿದೆ, ನಾವು ಆರೋಗ್ಯವಾಗಿದ್ದೀವಿ ಅಂತ. ಶೌಶಾಂಗ್ ಗಿಂತ ಜಾಸ್ತಿ ತೋರಿಸ್ತಾ ಇತ್ತು ಅಂದ್ರೆ ಅಲ್ಲಿ ಸಮಸ್ಯೆ ಇದೆ. ಅದಕ್ಕೇನಿದೆ ನೋಡಿ, ನಾವು ರಿಲೀವ್ ಮಾಡಲ್ ಇಟ್ಟು ಆ ಸಮಸ್ಯೆನ ಕ್ಲಿಯರ್ ಮಾಡಿ ಕೊಡ್ಬೇಕು. ಓಕೆ, ಸೊ ಯಾವ ತರ ಎಲ್ಲ ನಾವು ಡಯಾಗ್ನೋಸ್ ಮಾಡಬಹುದು? Many different people have the same diseases but do not get the same level of prickling sensation. Okay, so ಬಹಳಷ್ಟು ಜನರಿಗೆ ಇದೆ ನೋಡಿ, ಸೇಮ್ ಪ್ರಾಬ್ಲಮ್ ಬರ್ಬೋದು ಬಟ್ ಸೇಮ್ ಈ ಒಂದು ಪ್ರಿಕ್ಲಿಂಗ್ ಸೆನ್ಸೇಷನ್ ಬರದೇ ಇರಬಹುದು. ಓಕೆ, ದ ಹೈಯರ್ ದ intensity setting when in relief mode, the quicker you will experience pain relief. ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ನಾವು ಜಾಸ್ತಿ ಪಾಯಿಂಟ್ ಇಟ್ಕೊಂಡು ಮಾಡ್ಬೇಕು. ಈಗ 1, 2 ಪಾಯಿಂಟ್ ಇಟ್ಕೊಂಡು ಹಾ ಹೂ ಅಂತಾರೆ. ಓಕೆ, ಆ 2, 3 ಇಡೋದಕ್ಕಿಂತ ಒಂದು 5, 6 ಕೆಡಿ ಬೇಗ ರಿಲೀಫ್ ಆಗುತ್ತೆ, ರಿಸಲ್ಟ್ ಬೇಗ ಬರುತ್ತೆ ಅವರಿಗೆ. ಓಕೆ, ಇಟ್ ಈಸ್ ಬೆಟರ್ ನಾಟ್ ಟು ಟ್ರೀಟ್ ಹೈ ಇಂಟೆನ್ಸಿಟಿ ಸೆಟ್ಟಿಂಗ್ ಇಫ್ ಯು ಎಕ್ಸ್ಪೀರಿಯನ್ಸ್ ಇಂಟೆನ್ಸ್ ಪೇನ್. ಅಂದ್ರೆ ನಿಮ್ಗೆ ತಡ್ಕೊಳ್ಳೋಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಪಾಯಿಂಟ್ ಇಡಬೇಡಿ, ಅದಕ್ಕಿಂತ 1-2 ಪಾಯಿಂಟ್ ಕಡಿಮೆ ಮಾಡಿ. ಇಟ್ ಈಸ್ ಯೂಸ್ವಲಿ ಬೆಟರ್ ಟು ಸ್ಟಾರ್ಟ್ ಟ್ರೀಟಿಂಗ್ ಅ ಲೋವರ್ ಪವರ್ ಲೆವೆಲ್, ಸೇ 3 to 4 and gradually work up to higher level as your tolerance increase. ಸೊ ಸ್ಟಾರ್ಟ್ ಮಾಡಿ ಒಂದು 3 ಮತ್ತೆ 4 ಪಾಯಿಂಟ್ ಇಂದ ರಿಲೀವ್ ಮೋಡಲ್ ಇಟ್ಟು ಗ್ರಾಜುವಲಿ ಜಾಸ್ತಿ ಮಾಡ್ತಾ ಬನ್ನಿ. ಅವಾಗೇನಾಗುತ್ತೆ ಅಂದ್ರೆ ರಿಸಲ್ಟ್ ಅಕ್ಯುರೇಟ್ ಆಗಿ ಮತ್ತೆ ಬೇಗ ಸಿಗುತ್ತೆ. ಸೊ ಇಲ್ಲಿ ನಾವೇನಿದೆ ನೋಡಿ, ನಮ್ಮ ಶೌಶಾಂಗ್ ಪಾಯಿಂಟ್ ಚೆಕ್ ಮಾಡುವಾಗ ಸ್ಲೈಟ್ ಆಗಿ ಕರೆಂಟ್ ಬರ್ತಾ ಇದೆ ಅಂದ್ರೆ ಓಕೆ, ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂದ್ರೆ ಬಹಳ ಸಮಸ್ಯೆ ಇದೆ. ತಡ್ಕೊಳಕ್ಕೆ ಆಗಲ್ಲ, ಒಮ್ಮೆ ಪಾಯಿಂಟ್ ಇಟ್ಕೊಳ್ಳಿ ಕೈ ತೆಗೆದು ಬಿಡ್ತಾರೆ ಅಂದ್ರೆ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ. ಓಕೆ, ಇಮ್ಮಿಡಿಯೇಟ್ ಮೆಡಿಕಲ್ ಪ್ಲಸ್ ನಮ್ಮ ಸಪೋರ್ಟ್ ಬೇಕಾಗುತ್ತೆ. ಓಕೆ, ನಮ್ಮ ಡಯಾಗ್ನೋಸ್ಟಿಕ್ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ, ಇಟ್ ಯೂಸಸ್ ದ ಸ್ಟಿಮ್ಯುಲೇಷನ್ ಆಫ್ ದ ಬಾಡಿ ರಿಯಾಕ್ಷನ್ ಟು ಡಯಾಗ್ನೋಸ್ ವೆದರ್ ದ ಬಾಡಿ ಇಸ್ ಇನ್ ಗುಡ್ ಆರ್ ನಾಟ್ ಸೋ ಗುಡ್ ಕಂಡೀಷನ್. ನಮ್ಮ ಬಾಡಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಅದು ನಮಗೆ ಡಿಟೆಕ್ಟ್ ಮಾಡಿ ಕೊಡುತ್ತೆ, ಡಯಾಗ್ನೋಸ್ ಮಾಡಿ ಕೊಡುತ್ತೆ. Normal and common to feel the micro electric wave running through the body. So micro electrical waves ಏನಿದೆ ನೋಡಿ, ನಮ್ಮ ಶರೀರ ತುಂಬಾ ರನ್ ಆಗೋದು ನಮಗೆ ಫೀಲ್ ಆಗುತ್ತೆ. A strong feeling of electrical wave such as numbness and shaky feel indicates there could be some potential health issues which normally shows symptoms. Okay, so ಜಾಸ್ತಿ ತೋರಿಸ್ತಾ ಇದೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸ್ಲೈಟ್ ಪ್ರಿಕ್ಕಿಂಗ್ ಬಂತು ಅಂದ್ರೆ one may have symptoms such as a headache or cough. A strong pricking, there could be some serious problem on the part of body such as a
shoulder, neck, or some issues in the respective organ of the corresponding acupoints. ಸೊ ಯಾವ ಒಂದು ಸೆನ್ಸೇಷನ್ ಮೇಲೆ ಪ್ರಿಕ್ಲಿಂಗ್ ಸೆನ್ಸೇಷನ್ ಬರುತ್ತೋ ಅದ್ರ ಮೇಲೆ ನಾವೇನಿದೆ ನೋಡಿ ಪ್ರಾಬ್ಲಮ್ ನಾವು ಡಿಟೆಕ್ಟ್ ಮಾಡಿಕೊಂಡು ಫರ್ದರ್ ಏನಾದ್ರೂ ಸ್ಕ್ಯಾನ್ ಮಾಡಿಸ್ಬೋದಾಗ್ಬೋದು, ಬ್ಲಡ್ ಟೆಸ್ಟ್ ಈ ತರ ಏನಾದ್ರೂ ಮಾಡಿಸ್ಬೇಕು. ಸಪೋಸ್ ತಿಳ್ಕೊಳ್ಳಿ ಈಗ ಹಾರ್ಟಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ಕೊಳ್ಳಿ, ನಿನಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಹೇಳಿಬಿಡಬಾರ್ದು. ಓಕೆ, ಹಾರ್ಟಿಗೆ ಬರ್ತಾ ಇದೆ ಅಂದ್ರೆ ಬರೀ ಹಾರ್ಟ್ ಪ್ರಾಬ್ಲಮ್ ಇಂದಾನೆ ಅಷ್ಟೇ ಅಲ್ಲ, ಬೇರೆ ಬೇರೆ ರೀಸನ್ಸ್ ಇಂದನೂ ಆ ಪಾಯಿಂಟಿಗೆ ಸೆನ್ಸೇಷನ್ ಬರ್ತಾ ಇರುತ್ತೆ. ಓಕೆ, ಸೊ ಇದನ್ನ ಟ್ರೈನಿಂಗ್ ಅಲ್ಲಿ, ಅಕ್ಯುಲೆಫ್ ಟ್ರೈನಿಂಗ್ ಅಲ್ಲಿ ಎಲ್ರಿಗೂ ಈ ಚಾರ್ಟ್ ಕೊಡ್ತೀನಿ. ಯಾವ್ಯಾವ ಪ್ರಾಬ್ಲಮಿಗೆ, ಯಾವ್ಯಾವ ಆರ್ಗನ್ಗೆ ಏನೇನ್ ಸೆನ್ಸೇಷನ್ ಬಂದ್ರೆ ಅಲ್ಲಿ ಏನೇನ್ ಪ್ರಾಬ್ಲಮ್ ಬರ್ಬೋದು ಅಂತ. ಸ್ಪೈನಲ್ ಕಾರ್ಡಿಗೆ ಬರ್ತಾ ಇದೆ ಅಂದ್ರೆ ಬರೀ ಬ್ಯಾಕ್ ಪೇನ್ ಅಷ್ಟೇ ಅಲ್ಲ, ಆ ಸ್ಪೈನಲ್ ಕಾರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ನರಗಳು ಪಾಸ್ ಆಗಿರುತ್ತವೆ, ಮೈಕ್ರೋ ಸಣ್ಣ ಸಣ್ಣ ನರಗಳು, ಅದ್ರ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ಬರಬಹುದು. ಓಕೆ, ಪ್ರಾಡಕ್ಟ್ ಫಂಕ್ಷನ್ ಅಂಡ್ ಫೀಚರ್ಸ್. ಸೊ ಅಕ್ಯುಪಾಯಿಂಟ್ ಪ್ರಾಬ್ ಇದೆ. ಓಕೆ, ಆಮೇಲೆ ಚಾನಲ್ ಇನ್ವೆಸ್ಟಿಗೇಟರ್. ಓಕೆ, ಅದ್ರ ಜೊತೆಗೆ ಏನಿದೆ ನೋಡಿ ಅಡ್ಜಸ್ಟ್ಮೆಂಟ್. ನಾವೇನಿದೆ ನೋಡಿ ಅದನ್ನ ನಮಗೆ ಬೇಕಾದಂತ ಒಂದು ಟಾಲರೆನ್ಸ್ ಬರುವಂತ ಪಾಯಿಂಟಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ಸೊ ಹೆಲ್ತ್ ಕೇರ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಇಂಪ್ರೂವ್ಸ್ ದ ಬ್ಲಡ್ ಸರ್ಕ್ಯುಲೇಷನ್, ಸ್ಟ್ರೆಂಥನ್ಸ್ ಇಮ್ಯೂನ್ ಸಿಸ್ಟಮ್ ಅಂಡ್ ಪ್ರಿವೆಂಟ್ ಡಿಸೀಸ್. ಸೊ ಟಿಯಾನ್ಸ್ ಒಂದೇ ಹೇಳುತ್ತೆ, ಇಂಪ್ರೂವ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್. ಅದು ಒಂದು ಕರೆಕ್ಟ್ ಇದ್ದು ಬಿಟ್ರೆ ಸಾಕು. ಸೊ ಹೆಲ್ತ್ ಕೇರ್ ಎಫೆಕ್ಟ್ ಅಲ್ಲಿ ನೋಡಿ ಪ್ರೊಡಕ್ಷನ್, ಫಂಕ್ಷನ್ ಅಂಡ್ ಫೀಚರ್ಸ್ ಅಲ್ಲಿ ಸೊ ಈಸಿ ಟು ಯೂಸ್ ರೀ. ಇದನ್ನ ಬಹಳ ಈಸಿಯಾಗಿ ಯೂಸ್ ಮಾಡ್ಬೋದು. ಇದಕ್ಕೆ ಎಜುಕೇಶನ್ ಬೇಕಿಲ್ಲ, ಡಾಕ್ಟರ್ಸ್ ಬೇಕಿಲ್ಲ, ಯಾರೂ ಬೇಕಿಲ್ಲ. ಒಬ್ಬ ನಮ್ಮ ಹತ್ರನೇ ದೊಡ್ಡ ದೊಡ್ಡ ಹೆಲ್ತ್ ಇಶ್ಯೂಸ್ ನ ಏನು ಓದು ಬರ ಬರ್ಲಾರ್ದವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನಾವು ಹಾರ್ಡ್ಲಿ ಒಂದು 2-3 ಡೇಸ್ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಷ್ಟೇ. ಆ ಟ್ರೈನಿಂಗ್ ಅಲ್ಲಿ ನೋಡಿ ಅವರಿಗೆ ಅಮೇಜಿಂಗ್, ಯಾರು ಊಹೆ ಮಾಡ್ಲಾರ್ದಂತ ರಿಸಲ್ಟ್ ನ ಕೊಟ್ಟಿದ್ದೀವಿ. ಓಕೆ, ಬಟ್ ಏನು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಯೂಸೇಜ್ ಆಫ್ ಹ್ಯಾಂಡ್ ಪಾಯಿಂಟ್ಸ್ ಡಯಾಗ್ರಾಮ್ ಮೇಕ್ ದಿಸ್ ಪ್ರಾಡಕ್ಟ್ ಈಸಿ ಟು ಯೂಸ್ ಫಾರ್ ಫ್ಯಾಮಿಲಿ. ಪ್ರಾಡಕ್ಟ್ ಜೊತೆಗೆ ಏನಿದೆ ನೋಡಿ ನಮಗೆ ಇಲ್ಲಿ ಒಂದು ಪಾಮ್ ಚಾರ್ಟ್ ಬರುತ್ತೆ, ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಲ್ಲೆಲ್ಲಿ ನೀವು ಚೆಕ್ ಮಾಡ್ತಾ ಹೋಗಿ, ಎಲ್ಲೆಲ್ಲಿ ನಿಮಗೆ ಬ್ಲಾಕೇಜ್ ಬರುತ್ತೋ ಮಾಡಿ. ಸೊ ಎಲ್ಲಾದ್ರೂ ಪಾಯಿಂಟ್ ಸೆನ್ಸೇಷನ್ ಬರಲಿ ಅಲ್ಲಿ ಮಾಡಿ, ಯಾವುದೇ ರಾಂಗ್ ಟ್ರೀಟ್ಮೆಂಟೇ ಆಗಲ್ಲ ಅಲ್ಲಿ. ನಮಗೆ ಗೊತ್ತಿರ್ಲಾರ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಪೋರ್ಟೇಬಿಲಿಟಿ ಇದೆ, ಕನ್ವೀನಿಯಂಟ್ ಇದೆ. ಸೊ ಎಲ್ಲಾದ್ರೂ ತಗೊಂಡೋಗಿ, ವೆರಿ ಲೆಸ್ ಪವರ್ ಯೂಸ್ ಮಾಡುತ್ತೆ, ಕನ್ಸಂಪ್ಷನ್ ಬಹಳ, ಪವರ್ ಕನ್ಸಂಪ್ಷನ್ ಬಹಳ ಲೋ ಇದೆ. ಓಕೆ, ಸೊ ಇದರಿಂದ ಏನಿದೆ ನಾವು ಈ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಬಹುದು. ಮಸಲ್ ಕಾಂಟ್ರಾಕ್ಷನ್, ಎನ್ಹಾನ್ಸ್ ಮಸಲ್ ಕಾಂಟ್ರಾಕ್ಷನ್, kills pain, vitalizes nerves, adjusts the movement of the intestine. Okay, enhance the function of the excretory system, reduces inflammation, diminish the temperature. So ಇಷ್ಟೆಲ್ಲ ಬೆನಿಫಿಟ್ಸ್ ಏನು ನೋಡಿ ಒಂದು ಅಕ್ಯುಲೈಫ್ ಇಂದ ನಮಗೆ ಸಿಗುತ್ತೆ. ಬಹಳ ನಾರ್ಮಲ್ ಕಾಮನ್ ಪ್ರಾಬ್ಲಮ್ಸ್ ಅಂದ್ರೆ ಈಗ ಪೇನು, ಸರ್ಕ್ಯುಲೇಷನ್, ಆಮೇಲೆ ಈ ಒಂದು ಇಂಟೆಸ್ಟಿನ್, ನಮ್ಮ ಏನಪ್ಪಾ ಕಾನ್ಸ್ಟಿಪೇಷನ್, ಇವು ಪ್ರಾಬ್ಲಮ್ಸ್, ಮತ್ತೆ ಇನ್ಫ್ಲಾಮೇಷನ್, ಇವು ಎಷ್ಟು ಏನಿದೆ ನೋಡಿ ಕರೆಕ್ಟ್ ಆಗಿ ಆಗಿಬಿಡ್ತು ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಯೂಸ್ ಇಟ್ ಅಟ್ ಲೀಸ್ಟ್ 3 days in a row for each point. Research has shown that the electromagnetic wave need at least 3 days before it can show any effect on human body. ಸೊ ಒಮ್ಮೆ ಮಾಡಿಕೊಂಡು ಕೂಡಲೇ ಏನು ನೋಡಿ ರಿಸಲ್ಟ್ ಬರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಓಕೆ, ಅಟ್ ಲೀಸ್ಟ್ ಮಿನಿಮಮ್ 3 ದಿನ ಬೇಕು ನಮಗೆ ರಿಸಲ್ಟ್ ಬರ್ಲಿಕ್ಕೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ನೋಡಿ ಅದು ಒಂದು 3 days ಬೇಕು ಅದರ ಎಫೆಕ್ಟ್ ತೋರಿಸ್ಲಿಕ್ಕೆ ನಮ್ಮ ದೇಹದಲ್ಲಿ. ಅಕ್ಯುಲೈಫ್ takes 5 days as a health care period. After using it for 3 periods, you can take a 3-day rest before beginning another period. Okay, ಏನಪ್ಪಾ ಅಂದ್ರೆ ಇದನ್ನ ನಾವು 15 ದಿನ ಯೂಸ್ ಮಾಡಿ 3 ದಿನ ಗ್ಯಾಪ್ ಕೊಡಬೇಕು.
ಇಲ್ಲ ಅಂದ್ರೆ 5 ದಿನ ಯೂಸ್ ಮಾಡಿ 1 ಡೇ ಗ್ಯಾಪ್, 5 ದಿನ ಯೂಸ್ ಮಾಡಿ 1 ಡೇ ಗ್ಯಾಪ್, 5 ದಿನ ಯೂಸ್ ಮಾಡಿ 1 ಡೇ ಗ್ಯಾಪ್. ಯಾವಾಗ ನೀವು ಸ್ಟಾರ್ಟ್ ಮಾಡ್ತಿರೋ ಮಧ್ಯದಲ್ಲಿ ಏನಿದೆ ಅಲ್ವಾ, ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡಬಾರ್ದು. ಸೊ ಗ್ಯಾಪ್ ಕೊಟ್ರೆ ಏನಿದೆ ನೋಡಿ, ಅಲ್ಲಿ ಟ್ರೀಟ್ಮೆಂಟ್ ಸರಿ ಆಗಲ್ಲ. ಓಕೆ, ಆದ್ದರಿಂದ ಕಂಪಲ್ಸರಿ ಸ್ಟಾರ್ಟ್ ಮಾಡಿದರೆ 5 ಡೇಸ್ ವಿತೌಟ್ ಮಿಸ್ ಮಾಡಬೇಕು. ಮತ್ತೆ 6th ಡೇ ಕಂಪಲ್ಸರಿ 100% ಅವತ್ತು ಥೆರಪಿ ಕೊಡಬಾರ್ದು. ಆ 5 ಡೇಸ್ ಥೆರಪಿ 6th ಡೇ ಎಲ್ಲಾ ಕಡೆನೂ ವರ್ಕ್ ಮಾಡ್ತಾ ಇರುತ್ತೆ, ಪೂರ್ತಿ 100% ವರ್ಕ್. ಹಾಗಾಗಿ ಇದನ್ನ ನೆನಪಿಡಿ, 15 ದಿನ ಮಾಡಿ 3 ದಿನ ಗ್ಯಾಪ್ ಕೊಡಿ, ಅಥವಾ 5 ದಿನ ಮಾಡಿ 1 ದಿನ ಗ್ಯಾಪ್, 5 ದಿನ ಮಾಡಿ 1 ದಿನ ಗ್ಯಾಪ್, 5 ದಿನ ಮಾಡಿ 1 ದಿನ ಗ್ಯಾಪ್. ಓಕೆ, do not use a product when it comes to tiredness or within 1 hour after dinner or drinking. ಓಕೆ, ಸೊ ಊಟ ಮಾಡಿದ 1 ತಾಸು ಮಿನಿಮಮ್ 1 ತಾಸು ಆದ್ರೂ ಆಗಿರ್ಲೇಬೇಕು. ಮತ್ತೆ ಸುಸ್ತು, ಆಯಾಸ ಹಿಂಗೇನಾದ್ರೂ ಆಗಿದ್ರೆ ಇಮಿಡಿಯೇಟ್ ಏನಿದೆ ನೋಡಿ, ಈ ಪ್ರಾಡಕ್ಟ್ ನ ಯೂಸ್ ಮಾಡಬೇಡಿ. ಯಾಕಂದ್ರೆ ಕೆಲವೊಬ್ಬರಿಗೆ ಏನಿದೆ ನೋಡಿ, ಈ ಒಂದು ಚಕ್ರ ಬಂದಂಗ ಆಗುತ್ತೆ, ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ. ಆದ್ದರಿಂದ ಯಾರಿಗೇ ಆಗ್ಲಿ ಬಂದ್ರಂದ್ರೆ ಫಸ್ಟ್ ಆರಾಮಾಗಿ ಕೂತು ರೆಸ್ಟ್ ಮಾಡಿಸಿ ಎಲ್ಲ ಮಾಡಿ ಮಾತಾಡ್ತಾ ಆರಾಮಾಗಿ ಮಾಡ್ಬೇಕು. ಸೊ ನಾವಿಲ್ಲಿ ಏನ್ ಕೇರ್ ತಗೋಬೇಕಪ್ಪ ಅಂದ್ರೆ, ಕೀಪ್ ಪಾಮ್ ಡ್ರೈ ವೆನ್ ಯೂಸಿಂಗ್ ದ ಪ್ರಾಡಕ್ಟ್. ಯಾರಿಗಾದ್ರೂ ನೀವು ಯೂಸ್ ಮಾಡುವಾಗ ಎಡಗೈನೇ ಯೂಸ್ ಮಾಡಿ. ಯಾಕಂದ್ರೆ ನಾವು ಎಡಗೈ ತುಂಬಾ ಕಡಿಮೆ ಯೂಸ್ ಮಾಡೋದು, ಅಲ್ಲಿ ನಮಗೆ ಬೇಗ ಪಾಯಿಂಟ್ಸ್ ಫೈಂಡ್ ಔಟ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ಈ ತರ ಕಿವಿಯಲ್ಲಿ ಅಥವಾ ಕೈಯಲ್ಲಿ ರಿಂಗ್ಸ್ ಇತ್ತು, ವಾಚ್ ಇತ್ತು, ತೆಗೆಸಿ. ಕಿವಿ ಕಡೆ ಮಾಡುವಾಗ ಕಿವಿ ರಿಂಗ್ ತೆಗಬಹುದು, ಕೈಗೆ ಮಾಡುವಾಗ ಕೈ ರಿಂಗ್ಸ್ ತೆಗೆದು ಕಿವಿಯಲ್ಲಿ ಇದ್ರೂ ನಡೆಯುತ್ತೆ, ಬಟ್ ವಾಚ್ ತೆಗೆಸಿ. ಓಕೆ, ಡು ನಾಟ್ ಟೇಕ್ ಕೋಲ್ಡ್ ವಾಟರ್ ಶವರ್ ಆಫ್ಟರ್ ಯೂಸ್. ಪ್ಲೀಸ್ ಡ್ರಿಂಕ್ ಅ ಕಪ್ ಆಫ್ ವಾರ್ಮ್ ವಾಟರ್ ಇನ್ ಆರ್ಡರ್ ಟು ಬೂಸ್ಟ್ ಅಪ್ ಮೆಟಾಬಾಲಿಸಮ್ ಅಂಡ್ ಎಕ್ಸ್ಪೆಲ್ ಟಾಕ್ಸಿನ್ಸ್ ಔಟ್ ಆಫ್ ಬಾಡಿ. ಸೊ ಏನಿದೆ ನೋಡಿ, ಇದನ್ನ ಮಾಡಿದ ಕೂಡಲೇ ತಣ್ಣೀರು ಸ್ನಾನ ಮಾಡಬೇಡಿ. ಓಕೆ, 1 ಗ್ಲಾಸ್ ಬಿಸಿ ನೀರು ಕುಡೀರಿ. ಮಾಡೋಕ್ಕಿಂತ 1 ತಾಸು ಮೊದಲು, ಮಾಡಿ ಆದ್ಮೇಲೆ, ಮಾಡೋಕ್ಕಿಂತ ಮೊದಲು ಕುಡೀರಿ, ಮಾಡಿ ಆದ್ಮೇಲೆನೂ ಕುಡೀರಿ. ಸೊ ನಮ್ಮ ಎಲ್ಲಾ ಪ್ರಾಡಕ್ಟ್ಸಿಗೂ ಏನಿದೆ ನೋಡಿ, ಒಳ್ಳೊಳ್ಳೆ ಸರ್ಟಿಫಿಕೇಟ್ ಸಿಕ್ಕಿದಾವೆ. FDA ಸರ್ಟಿಫಿಕೇಟ್ ಇದೆ, CE ಸರ್ಟಿಫಿಕೇಟ್ ಇದೆ, GMP ಸರ್ಟಿಫಿಕೇಟ್ ಇದೆ. ಹಾಗೆ ಅಚೀವ್ ಮೋರ್ ದೆನ್ 10 ಪೇಟೆಂಟ್ಸ್ ಅರೌಂಡ್ ದ ವರ್ಲ್ಡ್. ಈ ಒಂದು ಪ್ರಾಡಕ್ಟ್ಗೆ ನೋಡಿ, ಜಗತ್ತಿನಾದ್ಯಂತ 10 ಪೇಟೆಂಟ್ ನ ತಗೊಂಡಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಯಾವ ತರ ಇತ್ತು. ಇವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಹೇಳಿದ್ರು, 40-45 ಲಕ್ಷ ರೂಪಾಯಿ. ನಮ್ಮ ಒಬ್ಬ ಸೀನಿಯರ್ ಸರ್ ಪಿಯಾನ್ಸ್ ಅಲ್ಲಿ, ಅವರು ಅಕ್ಯುಲೈಫ್ ಸೆಷನ್ ಕೊಟ್ಟು ಎಷ್ಟಿದೆ, ಆಫ್ಟರ್ 3 ಸೆಷನ್ಸ್ ಆಫ್ ಅಕ್ಯುಲೈಫ್ ಥೆರಪಿ, ಅಂದ್ರೆ 15 ದಿನದ ಒಂದು ಸೆಷನ್, 3 ಸೆಷನ್ ಅಂದ್ರೆ 15 ಮೂರ್ಲೆ 45. ಬರೀ 45 ದಿನದಲ್ಲಿ ಅವರ 45 ಲಕ್ಷ ರೂಪಾಯಿ ಉಳಿತು. ಈ ತರ ಇಂಪ್ರೂವ್ ಆದ್ರು. ಓಕೆ, ಸೊ ಇವರು ಇದಾರೆ ನೋಡಿ, ಇವರಿಗೆ ಸಡನ್ ಆಗಿ ಕಣ್ಣಲ್ಲಿ ಬ್ಲೀಡ್ ಆಗಿ, ಓಕೆ, ಕಣ್ಣಿನ ಸಮಸ್ಯೆ ಬಂದು ವಿಷನ್ ಲಾಸ್ ಆಗ್ತಾ ಇತ್ತು. ಸೊ ಬಹಳ ಫೇಮಸ್ ಡಾಕ್ಟರ್ಸ್ಗೆ ಎಲ್ಲ ಇಂಟರ್ನೆಟ್ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ, ಇವನ್ ಬೆಂಗಳೂರಿಗೆ ಬಂದು ಸಿಕ್ಕಾಪಟ್ಟೆ ತುಂಬಾ ಸ್ಕ್ಯಾನಿಂಗು ಅದು ಇದು ದುಡ್ಡು ಹಾಕಿದ್ರು. ಲಾಸ್ಟಿಗೆ ಡಾಕ್ಟರ್ ಹೇಳಿದ್ರು, ಇಂಜೆಕ್ಷನ್ ಮಾಡಬೇಕು ಕಣ್ಣಿಗೆ, ಒಂದು ಇಂಜೆಕ್ಷನ್ಗೆ 80,000 ರೂಪಾಯಿ, 80,000 ಒಂದು ಇಂಜೆಕ್ಷನ್. ಅದು ಒಂದೇ ಕಣ್ಣಿಗೆ ಮಾಡಕ್ ಬರಲ್ಲ, 2 ಕಣ್ಣಿಗೆ ಮಾಡಬೇಕು. ಮಿನಿಮಮ್ ಅಂದ್ರು ಒಂದು 5 ಮಾಡಬೇಕು. ವಿಚಾರ ಮಾಡಿ ಏನಾಗಬಾರ್ದು ಮನುಷ್ಯನಿಗೆ. ಓಕೆ, ಹಾಗಾಗಿ ಅವ್ರ ಮನೆ ಹತ್ರನೇ ನಮ್ಮ ಒಂದು ಥೆರಪಿ ಸೆಂಟರ್ ಇತ್ತು. ಅಲ್ಲಿ ಹೋಗಿ ಎಲ್ಲ ನೋಡಿಕೊಂಡು ನಮ್ಮ ಇಕ್ವಿಪ್ಮೆಂಟ್ಸು ಸಪ್ಲಿಮೆಂಟ್ ಮಾಡಿ ವಿದಿನ್ 3 ಮಂತ್ ಮೋರ್ ದೆನ್ 65% ಅವ್ರ ವಿಷನ್ ಮತ್ತೆ ವಾಪಸ್ ಬಂತು. ಆ ಥರ ಏನಿದೆ ನೋಡಿ, ಈ ನಮ್ಮ ಅಕ್ಯುಲೈಫ್ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ಇಲ್ಲಿದೆ ನೋಡಿ, ನೋ ಬ್ಲಾಕ್. ಓಕೆ, ಬ್ಲಾಕ್ ಕಾಸಸ್ ಪೇನ್. ನಮ್ಗೆ ಎಲ್ಲಿ ಬ್ಲಾಕೇಜ್ ಬರುತ್ತೋ ಅಲ್ಲಿ ಪೇನ್ ಬರುತ್ತೆ. ನೋ ಬ್ಲಾಕ್, ನೋ ಪೇನ್. ರೀಸ್ಟೋರ್ ಯುವರ್ ಫ್ಲೋ, ರೀಸ್ಟೋರ್ ಯುವರ್ ಲೈಫ್. ಓಕೆ, ಯಾವಾಗ ಸರ್ಕ್ಯುಲೇಷನ್ ಚೆನ್ನಾಗಿ ಇಡ್ತಿರೋ,
ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ನಮ್ಮ ಅಕ್ಯುಲೈಫ್ ಏನೆಲ್ಲ ಮಾಡುತ್ತೆ ಅಂತ. ನಾವು ಆರೋಗ್ಯವಾಗಿರೋದಕ್ಕೆ ಫ್ಲಶಸ್ ಟಾಕ್ಸಿನ್ಸ್ ಔಟ್, ನಮ್ಮ ಟಾಕ್ಸಿನ್ಸ್ ನ ಹೊರಗಡೆ ಹಾಕತ್ತೆ. ಬೂಸ್ಟ್ಸ್ ಬ್ಲಡ್ ಫ್ಲೋ, melts away pain, activates muscles and nerves, cools inflammation, balances body heat. ನೋಡಿ ಇಷ್ಟೆಲ್ಲ ಪ್ರಯೋಜನಗಳು ನಮ್ಮ ಈ ಅಕ್ಯುಲೈಫ್ ಡಿವೈಸ್ ಮೂಲಕ ಸಿಗುತ್ತೆ. ಸೊ ನಮ್ಮ ಬಾಡಿ ಬ್ಯಾಲೆನ್ಸ್ ಏನೇ ನೋಡಿ, ನಮ್ಮ ಬಾಡಿಯಲ್ಲಿ ಹೀಟ್ ನ ಬ್ಯಾಲೆನ್ಸಿಂಗ್ ಮಾಡಿ ನಮ್ಮ ಬ್ಲಡ್ ತಿನ್ನಾಗಿ ಇರುತ್ತೆ, ಚೆನ್ನಾಗಿ ಸರ್ಕ್ಯುಲೇಟ್ ಆಗಿ ಇರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಇರುವಂತ ಟಾಕ್ಸಿನ್ಸ್ ನ ಎಲ್ಲ ಹೊರಗಡೆ ಹಾಕುತ್ತೆ. ನಮ್ಮ ಒಂದು ಬ್ಲಡ್ ಫ್ಲೋನ ಬೂಸ್ಟ್ ಮಾಡುತ್ತೆ, ಚೆನ್ನಾಗಿ ಸರ್ಕ್ಯುಲೇಟ್ ಆಗ್ಲಿಕ್ಕೆ. ಅದರ ಮೂಲಕ ನಮ್ಮ ಕೆಂಪು ರಕ್ತ ಕಣ, ಬಿಳಿ ರಕ್ತ, ನೀಲಿ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಇವೆಲ್ಲವೂ ನಾರ್ಮಲ್ ಆಗಿರುತ್ತೆ. ನಮ್ಮ ಪ್ಲೇಟ್ಲೆಟ್ ಅದನ್ನು ಸರಿಯಾಗಿರುತ್ತೆ. ಎಲ್ಲಾ ಬೆನಿಫಿಟ್ಸ್ ನಮಗೆ ಅಕ್ಯುಲೈಫ್ ಮೂಲಕ ಸಿಗುತ್ತೆ. ಪೇನ್ಸ್ ಇತ್ತು ಅಂದ್ರೆ ಪೇನ್ ಕ್ಲಿಯರ್ ಮಾಡಿ ಕೊಡುತ್ತೆ. ನಮ್ಮ ಮಸಲ್ಸ್ ಮತ್ತೆ ನರ್ವ್ಸ್ ನ ಆಕ್ಟಿವೇಟ್ ಮಾಡುತ್ತೆ. ಇನ್ಫ್ಲಾಮೇಶನ್ ನ ತೆಗೆದು ಹಾಕುತ್ತೆ. ಓಕೆ, ಸ್ಮಾರ್ಟ್ ಯೂಸ್ ಫಾರ್ ಸೇಫ್ ಹೀಲಿಂಗ್. ಏನೇನ್ ಮಾಡಬೇಕು? ಯೂಸ್ ಅಟ್ ಲೀಸ್ಟ್ 3 consecutive days. ಗ್ಯಾಪ್ ಕೊಡಬೇಡಿ. ಫಾಲೋ 5 days ಯೂಸೇಜ್ ಸೈಕಲ್ ಆಸ್ 1 health period. Take a 3-day break after every 3 cycles. Use after 1 hour of having food or any drink. Use specialized hand pointed diagram. ನಮ್ಮ ಕಂಪನಿ ಕೊಡುತ್ತಲ್ಲ ಅದರಿಂದಾನೆ. ಏನೇನು ಮಾಡಬಾರ್ದು ಇದು ಬಹಳ ಇಂಪಾರ್ಟೆಂಟ್. ಡು ನಾಟ್ ಯೂಸ್ ವೆನ್ ಯು ಫೀಲ್ ಟೂ ಟೈರ್ಡ್. ಪೂರ್ತಿ ಆಯಾಸ ಸುಸ್ತು ಆಗಿ ಮಾತಾಡಕ್ಕೂ ಬೇಜಾರಾಗ್ತಿರ್ಬೇಕು ಅಂತ ಕಂಡೀಷನ್ ಇದ್ರೆ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಅವಾಯ್ಡ್ ಕೋಲ್ಡ್ ಶವರ್ಸ್ ಆಫ್ ಡ್ರಿಂಕಿಂಗ್ ಕೋಲ್ಡ್ ವಾಟರ್ ಇಮಿಡಿಯೇಟ್ಲಿ. ಸೊ ಇದು ಮಾಡ್ಕೊಂಡು ಕೂಡಲೇ ನೋಡಿ, ಫ್ರಿಡ್ಜ್ ನೀರು, ತಣ್ಣನೆ ನೀರು ಕುಡಿಕೋಬೇಡಿ, ಮತ್ತೆ ತಣ್ಣನೆ ನೀರಿಂದ ಸ್ನಾನ ಮಾಡಬೇಡಿ. ಡು ನಾಟ್ ಯೂಸ್ ವೆಟ್ ಹ್ಯಾಂಡ್ಸ್ ವೈಲ್ ಆಪರೇಟಿಂಗ್. ಸೊ ಏನಿದೆ ನೋಡಿ, ಯಾರಾದ್ರೂ ಬಂದು ಕೂಡಲೇ ಕೆಲವೊಬ್ಬರ ಕೈ ರಫ್ ಇರುತ್ತೆ, ಹಾಗಾಗಿ ಅವರಿಗೆ ಚೆನ್ನಾಗಿ ಕೈ ತೊಳ್ಕೊಂಬರಕ್ಕೆ ಹೇಳಿ ಒಂದು 5 ನಿಮಿಷ ಹೆಡ್ ಕೇರ್ ಇಂದ ಮಸಾಜ್ ಮಾಡಿ. ಅವಾಗ ಪಾಯಿಂಟ್ಸ್ ಈಸಿಯಾಗಿ ಬೇಗ ಫೈಂಡ್ ಔಟ್ ಆಗುತ್ತೆ. ಓಕೆ, ರಿಮೂವ್ ದ ಮೆಟಲ್ ಐಟಮ್ಸ್ ಲೈಕ್ ವಾಚಸ್ ಅಂಡ್ ರಿಂಗ್ ಬಿಫೋರ್ ಯೂಸ್. ಡು ನಾಟ್ ಎಕ್ಸೀಡ್ 15 minutes per ಅಕ್ಯುಪಾಯಿಂಟ್ ಪರ್ ಡೇ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಏನು ಅಂದ್ರೆ ನಮ್ಮ ಪಾಮಲ್ಲಿರುವಂತ ಒಂದು ಅಕ್ಯುಪಾಯಿಂಟ್ಗೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 15 ನಿಮಿಷ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಇಲ್ಲ. ನೀವು ನೋಡ್ಬೋದು ಅಕ್ಯುಲೈಫ್ ಅಲ್ಲಿ 5, 10, 15 ಇಷ್ಟೇ. ಅಂದ್ರೆ ಒಂದು ಪಾಯಿಂಟಿಗೆ ಪರ್ಟಿಕ್ಯುಲರ್ ಆಗಿ. ಯಾರಿಗಾದ್ರೂ ಕಣ್ಣಿನ ಸಮಸ್ಯೆ ಇದೆಯಾ, ಆ 2 ಕಣ್ಣಿಗೆ 15 ನಿಮಿಷ ಮಾಡಿ. ಮತ್ತೆ ಕಣ್ಣಿನ ರಿಲೇಟೆಡ್ ಲಿವರ್ಗೆ ಅದಕ್ಕೊಂದು 15 ನಿಮಿಷ ಮಾಡಿ. ಹಿಂದ್ಗಡೆ ಕಣ್ಣಿನ ಪಾಯಿಂಟ್ಸ್ ಇದಾವೆ, ಅಲ್ಲಿ 15 ನಿಮಿಷ ಮಾಡಿ. ಬೇರೆ ಇದಕ್ಕೆ ಸಪೋರ್ಟಿಗೆ ಏನೇ ನೋಡಿ ಒಂದು 5 ನಿಮಿಷ ಮಾಡಿದ್ರು ನಡೆಯುತ್ತೆ. ಓಕೆ, ಸೊ ಸ್ಕ್ಯಾನ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಮತ್ತೆ ನಾವು ಹೆಲ್ದಿ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಕ್ಯುಪಾಯಿಂಟ್ಸ್ ಆರ್ ಬಯೋ ಆಕ್ಟಿವ್ ಝೋನ್ಸ್ ದಟ್ ಕನೆಕ್ಟ್ ವಿತ್ ಆರ್ಗನ್ಸ್ ವಯಾ ಮೆರಿಡಿಯನ್ಸ್. ನೋಡಿ ಈ ನಮ್ಮ ಅಕ್ಯುಪಾಯಿಂಟ್ಸ್ ಏನಿದಾವೆ ನೋಡಿ, ಇವು ದೇ ಆರ್ ಕನೆಕ್ಟಿಂಗ್ ವಿತ್ ನಮ್ಮ ಆರ್ಗನ್ಸ್ ಗೆ. ಯಾವ ಥ್ರೂ? ಮೆರಿಡಿಯನ್ಸ್ ಥ್ರೂ ಇದು ಕನೆಕ್ಟೆಡ್ ಆಗಿರುತ್ತೆ. ಅಕ್ಯುಲೈಫ್ ಯೂಸಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಟು ಲೊಕೇಟ್ ಅಂಡ್ ಸ್ಟಿಮ್ಯುಲೇಟ್ ದೀಸ್ ಪಾಯಿಂಟ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ನ ಏನಿದೆ ನೋಡಿ, ಇದನ್ನ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ಕಂಡು ಹಿಡಿದು ಕ್ಲಿಯರ್ ಮಾಡಿ ಕೊಡುತ್ತೆ. ಓಕೆ, ಸೊ ಸ್ಲೈಟ್ ಆಗಿ ನಿಮಗೆ ಸೆನ್ಸೇಷನ್ ಬರ್ತಾ ಇದೆ ಅಂದ್ರೆ ನಾರ್ಮಲ್ ಇದೆ, ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅರ್ಲಿ ವಾರ್ನಿಂಗ್ಸ್ ಅಂದ್ರೆ ಕೇರ್ ತಗೊಳ್ಳಿ. ತಡ್ಕೊಳಕ್ಕಾಗಲಾರದಷ್ಟು ಬರ್ತಾ ಇದೆ ಅಂದ್ರೆ ನೋಡಿ, ಅದು ನಮಗೆ ಕ್ರಾನಿಕ್ ಇಶ್ಯೂಸ್ ಅಲ್ಲಿ ತಗೊಂಡು ಹೋಗ್ತಾ ಇದೆ. ಅದಕ್ಕೆ ಅದನ್ನ ಕ್ಲಿಯರ್ ಆಗಿ ರಿವರ್ಸ್ ಮಾಡ್ಕೊಂಡು ಬಿಡೋಣ ಥ್ರೂ ಅಕ್ಯುಲೈಫ್ equipments and supplements. Empower your wellness but know when to pause. ಓಕೆ, ಸೊ ಯಾರ್ಯಾರಿಗೆ ಮಾಡಬಾರ್ದು, ಕಾರ್ಡಿಯಾಕ್ ಪೇಸ್ ಮೇಕರ್ ಇತ್ತು ಅಂದ್ರೆ ಓಕೆ ಮಾಡಬೇಡಿ. ಪ್ರೆಗ್ನೆನ್ಸಿ ಲೇಡಿಗೆ 3 ವರ್ಷದ ಒಳಗಡೆ ಇರೋರಿಗೆ ನೋಡಿ, ಇದೊಂದು ಪಾಯಿಂಟ್ ತುಂಬಾ ಅನುಕೂಲ ಆಗ್ತಾ ಇದೆ.
ಏನ್ ಸರ್ ಮಕ್ಕಳಿದ್ದಾರೆ ಯಾರಿಗ್ ಮಾಡ್ಬೇಕು? 3 ವರ್ಷದಕ್ಕಿಂತ ಜಾಸ್ತಿ ಇರೋರಿಗೆ ನೀವು ಮಾಡಬಹುದು. ಬಟ್ ಮಾಡೋದಕ್ಕೇನೆ ನೋಡಿ ಆ ಟೆಕ್ನಿಕ್ ನ ಯೂಸ್ ಮಾಡ್ಬೇಕು. ಮಕ್ಕಳಿಗೆ ಗೊತ್ತಾಗ್ತಿರಲ್ಲ. ಆಟ ಆಡ್ತಾ ಏನ್ ನೋಡಿ ಅವರಿಗೆ ಈ ಒಂದು ಥೆರಪಿನ ನಾವು ಕೊಡ್ಬಹುದು. ಓಕೆ. ಸೊ ಇದು ಯಾರ್ಯಾರಿಗೆ ಮಾಡಬಾರ್ದು? ಅಗೇನ್ ಮತ್ತೆ ಬರುತ್ತೆ. ಟ್ಯೂಮರ್ ಇತ್ತು ಅಂದ್ರೆ, ಓಕೆ, ಸಫರ್ ಫ್ರಮ್ ಆಕ್ಟಿವ್ TB ಇತ್ತು ಅಂದ್ರೆ, ಅವ್ರು ರೀಸೆಂಟ್ಲಿ ಅಂಡರ್ಗಾನ್ ಸರ್ಜರಿ, ಯಾವ್ದಾದ್ರು ರೀಸೆಂಟ್ಲಿ ಸರ್ಜರಿ ಆಗಿತ್ತು ಅಂದ್ರೆ ಅವಾಗ ಮಾಡಬೇಡಿ. ಓಕೆ. ಸೊ ಎಲ್ಲಾ ತರ ಸರ್ಟಿಫಿಕೇಟ್ಸ್ ಇದಾವೆ. ಸೊ ನಮ್ಮ ಇಲ್ಲಿ ಟೆಸ್ಟಿಮನೀಸ್ ನೋಡ್ಬೋದು. ಡಯಾಬಿಟಿಕ್ 11.9 ಇದ್ದು HbA1c ಎಷ್ಟಕ್ಕೆ ಬಂತು? 7.9ಗೆ. ಸೊ ಆ ತರ ಏನಿದೆ ನೋಡಿ, ಇದು ರಿಸಲ್ಟ್ ಕೊಡುತ್ತೆ. ಅದರ ಜೊತೆಗೆ ನಾವು ಈ ಥೆರಪಿನ ಕೊಡ್ತಾ ಆಕ್ಟಿವ್ ಇನ್ಕಮ್ ನ ತಗೋಬಹುದು. ಹಾಗೆ ಎಲ್ಲರಿಗೂ ನಾವು ಸಪ್ಲಿಮೆಂಟ್ಸ್ ನ ಈಸಿಯಾಗಿ ಮೂವ್ ಮಾಡಬಹುದು. ನಮ್ಮ ಪರ್ಸನಲ್ PV ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಚಾಲೆಂಜ್ ಇರುತ್ತೆ ಬಹಳಷ್ಟು